ಮೇಷರಾಶಿಯವರು ಹಿರಿಯವರನ್ನು, ಮೇಲಧಿಕಾರಿಗಳನ್ನು, ದೊಡ್ಡವರನ್ನು, ಸಮಾಜದಲ್ಲಿ ಸಾಧನೆಯನ್ನು ಮಾಡಿ ಹೆಸರನ್ನ ಮಾಡಿರ್ತಕ್ಕಂಥವ್ರನ್ನ ಯಾರನ್ನೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ, ಅಗೌರವದಿಂದ ಕಾಣಬೇಡಿ. ಅದು ನಿಮಗೆ ದೊಡ್ಡ ಮಟ್ಟದ ಹಿನ್ನಡೆಗೆ, ತೊಂದರೆಗೆ ಕಾರಣವಾಗತ್ತೆ ಅನ್ನುವಂಥದ್ದು. ಉತ್ತಮವಾದಂತಹ ಜ್ಞಾನ ಸಂಪಾದನೆಗೆ ಅವಕಾಶ ಇದೆ. ಜೀವನದಲ್ಲಿ ಯಾವ ಯಾವ ಮಾಹಿತಿಯ ಕೊರತೆ ಇದೆಯೋ ಅದರಲ್ಲಿ ಒಂದಷ್ಟು ವಿಚಾರಗಳು ನಿಮ್ಮ ಕಡೆಗೆ ಬರುವಂತಹ ಅವಕಾಶಗಳಿದೆ. ಅದನ್ನು ಸ್ವೀಕಾರ ಮಾಡಿ ಅದರಿಂದ ವಿಷಯವನ್ನು ಹೆಚ್ಚು ಮಾಡಿಕೊಳ್ಳಿ ಅನ್ನುವಂಥದ್ದು. ಆರೋಗ್ಯದ ಕಡೆ ಗಮನ ಇರಲಿ, ಸರಿಯಾದಂತಹ ಆರೈಕೆ ಅಗತ್ಯ ಇದೆ. ಒಳ್ಳೆಯ ಹಾಸ್ಯಭರಿತವಾದಂತಹ ಮಾತಾಡ್ತಕ್ಕಂಥವರಿಂದ ನೀವು ಆಕರ್ಷಿತರಾಗ್ತೀರಿ. ಆ ಹಾಸ್ಯ ಪ್ರಜ್ಞೆ ನಿಮ್ಮನ್ನು ಯಾವುದೋ ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂಥದ್ದಾಗುತ್ತೆ. ಕುಟುಂಬದಲ್ಲಿ ಅನಿರೀಕ್ಷಿತವಾದಂತಹ ಸಮಾಚಾರ ಇರುತ್ತೆ, ವಿಚಾರಗಳಿರುತ್ತೆ. ಅದರಿಂದ ನೀವು ಪ್ರಭಾವಿತರಾಗ್ತೀರಿ, ಪುಳಕಿತರಾಗ್ತೀರಿ, ಕುತೂಹಲ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಪ್ರೀತಿಯ ಮಿತ್ರರು ನಿಮಗೆ ಕೈ ಕೊಡಬಹುದು. ಯಾರನ್ನು ನೀವು ನನ್ನ ಪರಮಾಪ್ತ ಅಂತ ಹೇಳಿ ನಂಬಿರ್ತಿರೋ ಅಂತಹ ವ್ಯಕ್ತಿಯೇ ನಿಮಗೆ ಕೈ ಕೊಡಬಹುದು ಅನ್ನುವಂಥದ್ದು. ಅದರ ಬಗ್ಗೆ ಸೂಕ್ಷ್ಮ ಇರಲಿ. ಉಮಾಮಹೇಶ್ವರರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ. ವೃಷಭ ರಾಶಿ, ಬಂಧುಗಳ ಭೇಟಿಯಿಂದ ಒಂದಷ್ಟು ಸಮಾಧಾನ ಸಿಕ್ಕತ್ತೆ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರ, ನಿಮ್ಮ ಸಾಧನೆ ಅಥವಾ ನಿಮ್ಮ ವ್ಯವಹಾರ ಇತ್ಯಾದಿಗಳ ಬಗ್ಗೆ, ಅಥವಾ ಮನೆಯಲ್ಲಿ ಆಗಬೇಕಾದಂತಹ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ, ವಿಚಾರಗಳನ್ನು ಹೇಳೋದಕ್ಕೆ, ವಿಷಯವನ್ನು ತಿಳ್ಕೊಳ್ಳೋದಕ್ಕೆ, ಇವೆಲ್ಲದಕ್ಕೂ ಕೂಡ ಅವಕಾಶಗಳು ಆಗುವಂಥದ್ದು. ದೂರದೂರಿನಿಂದ ಏನೋ ಸಿಹಿ ಸುದ್ದಿ ಕೇಳಿ ಸಂತೋಷ ಪಡ್ತೀರಿ. ಆತ್ಮವಿಶ್ವಾಸದಿಂದ ನಿಮ್ಮ ಜೀವನ ಹಸನವಾಗತ್ತೆ. ಯಾವಾಗ ಈ ಒಂದು ಕಾರ್ಯವನ್ನು, ಒಂದು ಗುರಿಯನ್ನು, ಅಥವಾ ಇನ್ನೇನು ಆಗಬೇಕಾದಂತಹ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ, ಅಷ್ಟು ನನಗೆ ದೃಢವಾದಂತಹ ಅಚಲವಾದಂತಹ ನಂಬಿಕೆ ಇದೆ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬರುತ್ತೋ ಅದು ನಿಮಗೆ ಎಲ್ಲವನ್ನೂ ಕೂಡ ತಂದುಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಕೋಪದಿಂದ ಮಾತ್ರ ನಿಷ್ಠುರವಾಗ್ತೀರಿ. ಒಂದು ರೀತಿಯಲ್ಲಿ ಬೇರೆ ಯಾರಿಂದ ಅಂತರವನ್ನು ಕಾಯ್ದುಕೊಳ್ಬೇಕೋ ಅಂಥವ್ರ ಹತ್ತಿರಕ್ಕೆ ಬರದೇ ಇರೋದಕ್ಕೆ ನಿಮ್ಮ ಕೋಪ ಒಂದೇ ಅಸ್ತ್ರ. ಆದರೆ ಎಲ್ಲ ಸಂದರ್ಭದಲ್ಲೂ ಎಲ್ಲರ ಮೇಲೂ ಕೂಡ ಅದು ಅಸ್ತ್ರವಾಗಿ ಬಳಕೆ ಆಗಬಾರದು ಅನ್ನುವಂಥದ್ದು. ಹಳೆಯ ನೋವು ಶರೀರದಲ್ಲಿ ಮತ್ತೆ ಕಾಣಿಸ್ಕೊಳ್ತಕ್ಕಂಥದ್ದು. ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ, ನಷ್ಟ ಆಗೋದಕ್ಕೆ ಅವಕಾಶವನ್ನು ಮಾಡಬೇಡಿ ಅನ್ನುವಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನವಗ್ರಹರ ಆರಾಧನೆಯಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಿ. ಮಿಥುನ ರಾಶಿ, ಮಕ್ಕಳಿಗೇನೋ ತೊಂದರೆ ಕಾಣಬಹುದು. ಅದಕ್ಕೆ ನಿಮ್ಮ ಗ್ರಹಗತಿ ಕಾರಣ ಅನ್ನುವಂಥದ್ದು. ಅಂದರೆ ಅರ್ಥಾತ್ ನೀವು ಮಕ್ಕಳಿಗೇನೋ ತೊಂದರೆ ಮಾಡಿಬಿಡ್ತೀರಿ ಅಂತಲ್ಲ, ಮಕ್ಕಳು ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದನ್ನು ನೀವು ನೋಡಬೇಕಲ್ಲ, ನೀವು ಸಂಕಟ ಪಡ್ತಿರಲ್ಲ. ಆ ಒಂದು ಗ್ರಹಗತಿ ನಿಮ್ಮ ಜಾತಕದಲ್ಲಿ ಅಥವಾ ದಿನ ಭವಿಷ್ಯದಲ್ಲಿ ಇರುವಂಥದ್ದಾಗಿರುತ್ತೆ. ಭೂ ಸಂಬಂಧವಾದಂತಹ ವ್ಯವಹಾರದಿಂದ ಅಥವಾ ಆ ವ್ಯವಹಾರಕ್ಕೆ ನಿಮಗೆ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ಆದರೆ ನಿಮಗೆ ಅದು ಯಾವುದೂ ಕೂಡ ಸಮಾಧಾನವನ್ನು ಕೊಡುವುದಿಲ್ಲ. ಭೂ ವ್ಯವಹಾರದಿಂದ ನಿಮಗೇನೋ ಅನುಕೂಲ ಆಗುತ್ತೆ ಅನ್ನುವಂಥದ್ದಿದೆ, ಆದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಾದರೆ ಪ್ರಯೋಜನ ಏನಾಯಿತು ಅನ್ನುವಂಥದ್ದು. ಕುಟುಂಬದಲ್ಲಿ ಆಸ್ತಿಯ ವಿಚಾರಕ್ಕೆ ಮಾತುಕತೆಗಳು ನಡೆಯುತ್ತೆ. ವಿರೋಧಗಳಿಂದ ಒಂದಷ್ಟು ಸಮಸ್ಯೆಗಳಾಗತ್ತೆ. ಆ ವಿರೋಧಿಗಳು ನಿಮಗೆ ವಿರೋಧವನ್ನು ಮಾಡಬೇಕು, ನಿಮ್ಮ ವಿಷಯವನ್ನು ಅಡ್ಡಗಟ್ಟಬೇಕು ಅನ್ನುವಂಥದ್ರಲ್ಲೇ ಇರ್ತಾರೆ. ಅಂಥವ್ರನ್ನೆಲ್ಲ ದಾಟಿ ನೀವು ಮುಂದೆ ಬರಬೇಕಾದಂಥದ್ದು ದೊಡ್ಡ ಸವಾಲಾಗುತ್ತೆ. ಕಾರ್ಯನಿಮಿತ್ತವಾಗಿ ಪ್ರಯಾಣವನ್ನು ಮಾಡ್ತೀರಿ. ಪರರ ವಸ್ತು ನಿಮ್ಮ ಕೈಯಲ್ಲಿದ್ದು ಸಮಸ್ಯೆ ಆಗುತ್ತೆ. ಬೇರೆಯವ್ರದ್ದು ಯಾರ್ದೋ ಪದಾರ್ಥ, ಏನೋ ದ್ರವ್ಯವೋ, ವಾಚೋ, ಉಂಗುರವೋ ಅಥವಾ ಇನ್ಯಾವುದೋ ಪದಾರ್ಥವೋ, ಬಟ್ಟೆಯೋ, ವಾಹನವೋ ಏನೇ ಇರಬಹುದು, ಇದು ನಿಮಗೆ ತೊಂದರೆಯನ್ನು ಮಾಡುತ್ತೆ ಅಂತ ಅರ್ಥ. ಭೂವರಾಹ ಸ್ವಾಮಿಯ ಮಂತ್ರ ಪಠನೆಯನ್ನು ಮಾಡಿ, ಶ್ರವಣವನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಸುಳ್ಳಿನ ವಿಷಯ ಆದರೂ ಕೂಡ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾರೋ ಏನೋ ಹೇಳ್ತಾ ಇರುವಂತಹದ್ದು ಸುಳ್ಳು, ಇದು ಜಗತ್ತಿಗೆ ಗೊತ್ತು ಸುಳ್ಳು ಅಂತ ಆದರೂ ಕೂಡ ನಿಮ್ಮ ಹತ್ರ ಆ ವಿಷಯ ಬಂದಾಗ ನೀವು ತುಂಬ ಎಚ್ಚರಿಕೆ ಇರಬೇಕು. ನಿಮ್ಮ ಯಾವುದೇ ರೀತಿಯ ಒಂದು ಅಲ್ಲಿ ಕೈವಾಡ ಅಥವಾ ನೀವಿರತಕ್ಕಂತಹ ವಿಚಾರ ಆ ವಿಷಯದಲ್ಲಿ ಯಾರಿಗೂ ಕೂಡ ಗೊತ್ತಾಗುವಂಥದ್ದು ಬೇಡ. ನಿಮ್ಮ ಪಾತ್ರ ಅಲ್ಲಿದೆ ಅನ್ನುವಂಥದ್ದು ಆಗೋದು ಬೇಡ. ಇದರಿಂದ ನಿಮಗೆ ಅವಮಾನ ಆಗುವಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಅನನುಕೂಲವಾಗ್ತಕ್ಕಂತಹ ದಿವಸ. ಯಾವುದೇ ರೀತಿಯ ಅನುಕೂಲ ನಿಮ್ಮ ವಿದ್ಯಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಗೋದಿಲ್ಲ. ರಸ್ತೆಯ ಅಪಘಾತವಾಗಬಹುದು, ಆ ಸೂಚನೆ ಇದೆ.
ಎಚ್ಚರಿಕೆಯನ್ನು ವಹಿಸಿ. ಮನೆಯಲ್ಲಿ ಎಲ್ಲರೂ ಕೂಡ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಯಾವುದೋ ವ್ಯವಹಾರಕ್ಕೋ ವಿಷಯಕ್ಕೋ ಸಂಬಂಧಪಟ್ಟ ಹಾಗೆ. ಆದರೆ ನಿಮ್ಮದೇ ಮೇಲುಗೈ ಆಗ್ತಕ್ಕಂತಹ ಒಂದು ಯೋಗ, ಆ ಒಂದು ಸಂದರ್ಭ ಈ ದಿವಸ ಒದಗಿ ಬರುತ್ತೆ ಅಂತ ಅರ್ಥ. ಚಿನ್ನ, ಬೆಳ್ಳಿ, ಹಣ ಅಥವಾ ಬೆಲೆ ಬಾಳ್ತಕ್ಕಂತಹ ಪದಾರ್ಥ ಯಾವುದಾದ್ರೂ ಕಳವಾಗಬಹುದು ಅಥವಾ ಕೈ ತಪ್ಪಿ ಹೋಗ್ಬೋದು, ಎಲ್ಲೋ ಇಟ್ಟು ನಷ್ಟವಾಗ್ಬೋದು. ಹೀಗೆಲ್ಲ ಏನೋ ಒಟ್ಟಿನಲ್ಲಿ ಅದರಿಂದ ನಷ್ಟ ಅನ್ನುವಂತಹ ಸೂಚನೆಗಳಿದೆ. ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬತಕ್ಕಂತಹ ಸರಳವಾದಂತಹ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ. ಶುಭವಾಗಿ. ಸಿಂಹರಾಶಿ, ಸಾಯಂಕಾಲದ ಹೊತ್ತಿಗೆ ಯಾವುದೋ ಶುಭವಾದಂತಹ ಮಾತನ್ನು ಕೇಳ್ತೀರಿ, ತುಂಬ ಸಂತೋಷ ಪಡ್ತೀರಿ ಅಂತ ಅರ್ಥ. ಗರ್ಭಿಣಿ ಸ್ತ್ರೀಯರಿಗೆ ಕಾಲು ನೋವಿನ ಸಮಸ್ಯೆಯಿಂದ ತೊಂದರೆಯಾಗ್ತಕ್ಕಂಥದ್ದು, ಉದ್ಯೋಗದ ದೃಷ್ಟಿಯಿಂದ ಹಿನ್ನಡೆ ಆಗುತ್ತೇನೋ ಅನ್ನುವಂತಹ ಒಂದು ಯೋಚನೆ, ಆ ಭಾವನೆ ನಿಮಗೆ ಈ ದಿವಸ ಹೆಚ್ಚಾಗಿ ಕಾಡುತ್ತೆ. ಸ್ನೇಹಿತರು, ಬಂಧುಗಳು ಎಲ್ಲರೂ ಕೂಡ ನಿಮ್ಮ ಉಪಕಾರವನ್ನು, ನಿಮ್ಮಿಂದ ಸಹಾಯವನ್ನು ಪಡ್ಕೊಳ್ತಾರೆ. ಆದರೆ ನಿಮ್ಮ ಬಗ್ಗೆ ಅಷ್ಟೊಂದು ಅಭಿಮಾನ ಅಥವಾ ಪ್ರೀತಿ, ಗೌರವ ಅಂತಕ್ಕಂಥದ್ದು ಇರೋದಿಲ್ಲ. ಇದು ನಿಮಗೆ ಗೊತ್ತಾದಾಗ ಬಹಳ ಬೇಸರವಾಗ್ತಕ್ಕಂಥದ್ದು. ಯಾವ ವಿಚಾರದಲ್ಲೂ ಕೂಡ ಸರಿಯಾದಂತಹ ನಿರ್ಧಾರ ಮಾಡೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ, ಅದನ್ನು ನೀವು ಈ ದಿವಸ ನೋಡಬೇಕಾಗತ್ತೆ. ಅನಗತ್ಯವಾದಂತಹ ಆಲೋಚನೆಗಳು ಮಾನಸಿಕವಾದಂತಹ ಬೇಸರವನ್ನು ಹೆಚ್ಚು ಮಾಡುತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇದ್ದರೆ ಬಿಳಿ ಎಕ್ಕದ ಹೂವಿನಿಂದ ಗಣಪತಿಯನ್ನು ಅರ್ಚನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಸಾಮಾಜಿಕವಾದಂತಹ ಕೆಲಸದಲ್ಲಿ, ಸಾರ್ವಜನಿಕವಾದಂತಹ ಕೆಲಸದಲ್ಲಿ ನಿಮಗೆ ನಿಮ್ಮದೇ ಆದಂತಹ ಒಂದು ಸ್ಥಾನಮಾನವನ್ನು ನೀವು ಗಿಟ್ಟಿಸ್ಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ. ನಷ್ಟವಾಗಿದ್ದಂತಹ ವಸ್ತುವಾಗಲಿ, ಹಣವಾಗಲಿ ಹಿಂದಿರುಗಿ ನಿಮಗೆ ಸಿಕ್ಕುವಂತಹ ಅನುಕೂಲ ಇದೆ. ಹಿರಿಯರ, ಗುರುಗಳ, ಸಾಧಕರ ಆಶೀರ್ವಾದ, ಅನುಗ್ರಹ, ಮಾರ್ಗದರ್ಶನ, ಹಿತನುಡಿ ಅಥವಾ ಏನೋ ಒಂದು ಸಲಹೆ ನಿಮಗೆ ಲಭ್ಯವಾಗ್ತಕ್ಕಂತಹ ಯೋಗ. ಮನೆಯ ಅಲಂಕಾರಕ್ಕೋಸ್ಕರವಾಗಿ, ವಸ್ತುಗಳನ್ನು ಖರೀದಿ ಮಾಡೋದಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ. ದಿನವಿಡೀ ಶ್ರಮದಾಯಕವಾದಂತಹ ಒಂದು ಸಂದರ್ಭ, ಆ ಕೆಲಸ ಅದು ನಿಮಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು. ಒಂದು ಕ್ಷಣವೂ ವಿರಾಮ ಇಲ್ಲ ಅನ್ನುವಂಥದ್ದೇ ನಿಮಗೆ ತೃಪ್ತಿಯನ್ನು ಕೊಡುವಂಥದ್ದಾಗತ್ತೆ. ಪ್ರಾಣಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭ ಇದೆ. ನಾಯಿ, ಬೆಕ್ಕು, ದನ, ಕುರಿ, ಕೋಳಿ ಇತ್ಯಾದಿಗಳನ್ನು ವ್ಯಾಪಾರ ಮಾಡುವಂಥವ್ರಿಗೆ ಲಾಭ ಆಗ್ತಕ್ಕಂಥದ್ದು. ಕಾರ್ತವೀರ್ಯಾರ್ಜುನನನ್ನು ಪ್ರಾರ್ಥನೆ ಮಾಡಿ. ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ. ಕಳ್ಕೊಂಡಿರ್ತಕ್ಕಂಥದ್ದು ಏನಿದೆ ಅದೆಲ್ಲವೂ ಹಿಂದಿರುಗಿ ಬರುವಂತಹ ಒಂದು ಯೋಗಕ್ಕೋಸ್ಕರವಾಗಿ ಈ ಮಂತ್ರವನ್ನು 18 ಬಾರಿ ಜಪ ಮಾಡಿ. ಶುಭವಾಗಿ. ತುಲಾರಾಶಿ, ಹಳೆಯ ನೆನಪುಗಳಿಂದ ಒಂದಷ್ಟು ಬೇಸರವಾಗುತ್ತೆ, ಒಂದಷ್ಟು ನೋವಾಗುತ್ತೆ. ಈಗಿನ ಸ್ಥಿತಿಗೂ ಹಿಂದೆ ಇದ್ದ ಸ್ಥಿತಿಗೂ ಹೋಲಿಕೆಯನ್ನು ಮಾಡಿಕೊಂಡು ಬೇಸರವನ್ನು ವ್ಯಕ್ತಪಡಿಸ್ತೀರಿ. ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಒದಗಬಹುದು. ಮಕ್ಕಳಿಂದ ಉತ್ತಮವಾದಂತಹ ವಾರ್ತೆ, ಬಹಳ ಸಂತೋಷ ಪಡ್ತೀರಿ. ನಿಮ್ಮ ಏಕಾಗ್ರತೆಗೆ ಒಂದಷ್ಟು ತೊಂದರೆಯಾಗತ್ತೆ, ಶಿಸ್ತಿಗೆ ಒಂದಷ್ಟು ಅಡ್ಡಿಯಾಗತ್ತೆ. ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಯಾವುದಾದ್ರೂ ಕೆಲಸವನ್ನು ಮಾಡಿ ಪೂರೈಸಬೇಕು ಅಂತ ಹೇಳಿ ಹೊರಟಾಗ ಸ್ವಲ್ಪ ಅಡ್ಡಿಗಳು ಆಗ್ತಕ್ಕಂತಹದ್ದಿದೆ. ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಸ್ವಲ್ಪ ಸಮಯವನ್ನು ನೀಡಬೇಕು. ಬೇರೆಯವರಿಗೋಸ್ಕರ, ಕುಟುಂಬಕ್ಕೋಸ್ಕರ ನೀವು ಕೆಲಸವನ್ನು ಮಾಡುವಂತಹದ್ದು, ದುಡಿಯುವಂತಹದ್ದು ಸರಿಯೇ. ಆದರೆ ನಿಮ್ಮ ವೈಯಕ್ತಿಕವಾದಂತಹ ಒಂದು ಜೀವನಕ್ಕೆ ಕೆಲವು ಕ್ಷಣವನ್ನಾದರೂ ಕೂಡ ಮೀಸಲಾಗಿ ಇಟ್ಕೊಳ್ಬೇಕಾದಂತಹ ಅಗತ್ಯ ಇದೆ. ಉದ್ದೇಶ ಏನಿದೆ ಆ ಉದ್ದೇಶವನ್ನು ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂಥದ್ದು. ವ್ಯಾಪಾರಕ್ಕೋಸ್ಕರವಾಗಿ ಹಣ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು ಬೇಡ. ಅದರಿಂದ ನಿಮಗೆ ಈ ದಿವಸ ಲಾಭಕ್ಕಿಂತ ನಷ್ಟ, ಅನುಕೂಲಕ್ಕಿಂತ ಅನನುಕೂಲ ಹೆಚ್ಚು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಆಂಜನೇಯನ ಸ್ಮರಣೆಯನ್ನು ಮಾಡಿ. ಆಂಜನೇಯನ ಸ್ಮರಣೆಯನ್ನು ಮಾಡ್ತಾ ಕೆಲಸಕ್ಕೆ ಮುಂದಾಗಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅದರ ಬಗ್ಗೆ ಕಾಳಜಿಯನ್ನು ವಹಿಸಿ. ಗೌರವ ಹೆಚ್ಚಾಗ್ತಕ್ಕಂಥದ್ದು. ಕೆಲಸದ ಒತ್ತಡ ನಿಮ್ಮ ಕೋಪವನ್ನು ಹೆಚ್ಚು ಮಾಡುತ್ತೆ. ಅದರ ಬಗ್ಗೆ ಸ್ವಲ್ಪ
ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು, ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗುತ್ತೆ. ದೀರ್ಘಕಾಲದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದಕ್ಕೆ ಪರಿಹಾರ ಸಿಕ್ಕುವಂಥದ್ದು. ಆರೋಗ್ಯ ಇರ್ಬೋದು, ವ್ಯವಹಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಅದಕ್ಕೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಕ್ಕುವಂತಹ ದಿವಸ. ನಿಮ್ಮ ವರ್ತನೆ ಮನೆಯವರಿಗೆ ಬೇಸರವನ್ನು ತರುತ್ತೆ. ನೀವು ನಡ್ಕೊಳ್ತಕ್ಕಂತಹ ರೀತಿ ಮನೆಯವರಿಗೆ ಇಷ್ಟ ಆಗೋದಿಲ್ಲ. ಏನಾದರೂ ಬದಲಾವಣೆ ಆಗಬೇಕಾ ಅನ್ನುವಂಥದ್ದನ್ನು ವಿಚಾರ ಮಾಡಿ ತತ್ಕ್ಷಣದಲ್ಲಿ ಆ ಪರಿವರ್ತನೆ ಆಗಿಬಿಟ್ರೆ ಎಲ್ಲರಿಗೂ ಕೂಡ ಖುಷಿ ಆಗುವಂಥದ್ದಿದೆ. ದೂರದ ಬಂಧುಗಳು, ಸ್ನೇಹಿತರು ನಿಮ್ಮ ಮನೆಗೆ ಬರಬಹುದು, ಕಾಲವನ್ನು ಕಳೀತೀರಿ, ಅದು ನಿಮಗೊಂದಷ್ಟು ಸಮಾಧಾನವನ್ನು ಕೊಡುತ್ತೆ. ಆರೋಗ್ಯದ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ. ಆರೋಗ್ಯದ ಬಗ್ಗೆ ಹೆಚ್ಚು ಹೆಚ್ಚು ಗಮನವನ್ನು ಕೊಡ್ತಾ ಹೋಗಿ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಧನುರ್ರಾಶಿ, ರಸ್ತೆ ದಾಟುವಾಗ, ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಅದರಿಂದ ತೊಂದರೆಯಾಗುವಂಥದ್ದು, ಆ ವಿಷಯದಿಂದ ಕಷ್ಟವನ್ನು ಅನುಭವಿಸ್ತಕ್ಕಂತಹ ಸೂಚನೆ ಇದೆ. ಅದಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಸೋದರ ಮಾವನ ಸಂಬಂಧದಲ್ಲಿ ಘರ್ಷಣೆ ಆಗ್ಬೋದು. ತಾಯಿಯ ಅಣ್ಣ ತಮ್ಮ, ತಂದೆಯ ತಂಗಿ ಮನೆಯಲ್ಲಿ, ಅಕ್ಕನ ಮನೆಯಲ್ಲಿ, ಹೀಗೆ ಒಂದಷ್ಟು ಸಮಸ್ಯೆಗಳು ಆಗುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ನೇಹಿತರು ನಿಮ್ಮ ಧೈರ್ಯವನ್ನು ಹೆಚ್ಚಿಸ್ತಾರೆ. ಸ್ನೇಹಿತರ ಒಂದು ಮಾತು, ಅವರು ಕೊಡ್ತಕ್ಕಂತಹ ಒಂದು ಅಭಯ, ನೀವು ಯಾವುದಕ್ಕೂ ಹೆದರಬೇಡಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂತಹ ಮಾತಿದೆಯಲ್ಲ, ಅದು ನಿಮ್ಮ ಧೈರ್ಯ ಹೆಚ್ಚಾಗೋದಕ್ಕೆ ಕಾರಣವಾಗುತ್ತೆ. ಕ್ರೀಡಾ ರಂಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲವಾಗುತ್ತೆ. ತಮ್ಮ ಪರಿಶ್ರಮಕ್ಕೆ, ತಮ್ಮ ನಿಷ್ಠೆಗೆ, ಪ್ರಾಮಾಣಿಕತೆಗೆ ಬೆಲೆ ಸಿಕ್ಕುವಂಥದ್ದು. ಮಾನಸಿಕವಾಗಿ ದ್ವೇಷ, ಅಸೂಯೆಗಳನ್ನು ದೂರ ಮಾಡಿ ಮನೆಯ ವಾತಾವರಣ ಚೆನ್ನಾಗಿರುತ್ತೆ. ಇದೆಲ್ಲ ಸದುಪಯೋಗವನ್ನು ಮಾಡಿಕೊಳ್ಬೇಕಾದಂಥದ್ದು. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ದುರ್ಗಾರ್ತಿಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬುದಾಗಿ ಇರತಕ್ಕಂತಹ ಎಲ್ಲ ಕಷ್ಟಗಳನ್ನು, ದುರಿತಗಳನ್ನು ದೂರ ಮಾಡು ಅನ್ನೋದಾಗಿ ಆ ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ಮಕ್ಕಳ ಚಿಂತೆಯಿಂದ ಹೊರಬನ್ನಿ. ಮಕ್ಕಳ ಬಗ್ಗೆ ಆಲೋಚನೆ ಇಟ್ಟುಕೊಂಡು ಅದೇ ವಿಚಾರವನ್ನೇ ಪ್ರಧಾನವಾಗಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಮಕ್ಕಳಿಂದ ಉತ್ತಮವಾದಂತಹ ಒಂದು ವಾತಾವರಣ, ಸಿಹಿ ಸುದ್ದಿ ಬರುತ್ತೆ. ಮಕ್ಕಳು ತಮ್ಮ ವಿದ್ಯಾಭ್ಯಾಸ, ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ನೆಲೆಯನ್ನು ಕಂಡುಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗುವಂಥದ್ದಿದೆ. ಆತ್ಮವಿಶ್ವಾಸ ಹೆಚ್ಚಾದಷ್ಟು ನಿಮಗೆ ಅನುಕೂಲವಾಗುತ್ತೆ. ಇಲ್ಲದೇ ಇದ್ದರೆ ಯೋಚನೆಯಲ್ಲೇ ದಿನವನ್ನು ಕಳಿಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ. ಸಹಾಯ ಧನ ಸಿಕ್ಕುವಂತಹ ಸೂಚನೆಗಳು, ಆ ಭರವಸೆಗಳು, ಮಾತುಗಳು ನಿಮಗೆ ಗಟ್ಟಿಯಾಗ್ತಾ ಹೋಗುತ್ತೆ. ಅಚ್ಚರಿಯ ಘಟನೆ ನಿಮ್ಮ ಮನೆಯಲ್ಲೋ ವ್ಯವಹಾರದಲ್ಲೋ ನಡಿಬಹುದು ಅಂತ ಅರ್ಥ. ಜೀವನದ ನಿರಾಸೆಗಳೆಲ್ಲವನ್ನು ದೂರ ಮಾಡಿ ಆಶಾದಾಯಕರಾಗಿರಿ. ಅಯ್ಯೋ ಯಾವುದನ್ನೋ ಅಂದ್ಕೊಂಡೆ, ನನಗಾಗಲಿಲ್ಲ, ಇನ್ನೊಂದು ಅವಕಾಶ ಸಿಕ್ಕತ್ತೆ, ಮತ್ತೊಂದು ಅವಕಾಶ ಸಿಕ್ಕತ್ತೆ. ಜೀವನ ಇಷ್ಟೇ, ಇವತ್ತಿಗೆ ಕೊನೆ ಅನ್ನುವಂತಹ ಭಾವನೆ ಬೇಡ. ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡೋಣ. ಯಶಸ್ಸು ಸಿಕ್ಕುವವರೆಗೂ, ಗುರು ಮುಟ್ಟುವವರೆಗೂ ಕೂಡ ನಮ್ಮ ಪ್ರಯತ್ನಗಳು ನಿರಂತರವಾಗಿರಲಿ ಅನ್ನುವಂತಹ ಸಂಕಲ್ಪವನ್ನು ಮಾಡೋಣ ಅನ್ನುವ ಭಾವನೆಯಲ್ಲಿರಿ. ಆರ್ಥಿಕವಾಗಿ ಹಿನ್ನಡೆ ಆದರೂ ಕೂಡ ನಿಮಗೆ ಸಮಾಧಾನ ಇರುತ್ತೆ. ಇವತ್ತಲ್ಲ ನಾಳೆ ನಾನು ದುಡಿಬೇಕು ಅನ್ನುವಂಥದ್ದು ಮನಸ್ಸಿಗೆ ಬಂದುಬಿಟ್ರೆ ಅದು ನಿಮ್ಮನ್ನು ಕೈ ಹಿಡಿತಕ್ಕಂಥದ್ದಾಗತ್ತೆ. ಅಧ್ಯಯನ ಮಾಡ್ತಕ್ಕಂತಹ ಮಕ್ಕಳಿಗೆ, ಓದುವ ಮಕ್ಕಳಿಗೆ ಕಲಿಕೆಯ ಸಾಮಗ್ರಿಗಳನ್ನು, ಪುಸ್ತಕವನ್ನು, ಪೆನ್ನು, ನಿಮಗೆ ಯಾವುದೋ ಅನುಕೂಲ ಆಗುತ್ತೆ ಅದನ್ನು ಕೊಡಿಸಿ ಅವರಿಗೆ ಸಂತೋಷಪಡಿಸಿ. ಶುಭವಾಗಿ. ಕುಂಭರಾಶಿ, ಹೆಚ್ಚಿನ ವ್ಯಯ, ಕುಟುಂಬದಲ್ಲಿ ಕಲಹ, ತುಂಬ ದುಡ್ಡನ್ನು ಖರ್ಚು ಮಾಡ್ತೀರಿ, ಮನೆಯಲ್ಲಿ ಜಗಳ ಮಾಡ್ಕೊಳ್ತೀರಿ. ನಿಮ್ಮ ಖರ್ಚಿಗೆ ಒಂದಷ್ಟು ಕಡಿವಾಣ ಹಾಕದೇ ಇದ್ದರೆ ಮನೆಯಲ್ಲಿ ಬೈಗುಳ ತಪ್ಪಿದ್ದಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಆಲಸ್ಯವನ್ನು ದೂರ ಮಾಡಬೇಕು. ಆನಂದವಾಗಿರಬೇಕು. ಚಟುವಟಿಕೆಯಿಂದ ಇರಬೇಕು. ಆಲಸ್ಯ ಮನುಷ್ಯನಿಗೆ ಬಹಳ ದೊಡ್ಡದಾದಂತಹ ಶತ್ರು. ಅನುಭವಿಗಳ ಮಾತು, ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಹು ಎಂಬುದಾಗಿ. ಶರೀರಕ್ಕೆ ದೊಡ್ಡದಾದಂತಹ ವಿರೋಧಿ ಅಥವಾ ಶತ್ರು ಅಂತಂದರೆ ಅದು ಆಲಸ್ಯ. ಅದನ್ನು ದೂರ ಮಾಡಿಕೊಳ್ಬೇಕು. ಹಳೆಯ ಸ್ನೇಹಿತರ ಭೇಟಿಯಿಂದ ಉತ್ಸಾಹ ಬರುತ್ತೆ, ಆದರೆ ಭೇಟಿಯಾಗೋದಕ್ಕೊಂದಷ್ಟು ಪ್ರಯತ್ನ ಮಾಡಬೇಕಲ್ಲ, ಅದು ಮುಖ್ಯವಾದಂಥದ್ದು. ಜೀವನ ಶೈಲಿಯನ್ನು ಬದಲಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ಆಗೋದಿಲ್ಲ, ಅದು ರಕ್ತಗತವಾಗಿ ಬಂದುಬಿಟ್ಟಿದೆಯೇನೋ ಅನ್ನುವ ರೀತಿಯಲ್ಲಿದೆ. ಪ್ರಯತ್ನವನ್ನು ಮಾಡಿ ಪರಿವರ್ತನೆ ಆಗಲಿ, ಬದಲಾವಣೆ ಆಗಲಿ, ಅದು ನಿಮಗೇ ಯಶಸ್ಸನ್ನು ತರುವಂಥದ್ದಾಗಲಿ. ಅನುಮಾನದ
ಸಮಯ, ನಿಮ್ಮ ಯಾವುದೇ ರೀತಿಯ ಸಂದರ್ಭವೂ ಕೂಡ ಮನಸ್ಸಿಗೆ ಕಿರಿಕಿರಿಯನ್ನು ಮಾಡುವಂಥದ್ದು. ಯಾಕೆ ಅಂತಂದರೆ ಎಲ್ಲ ವಿಷಯದಲ್ಲೂ ಅನುಮಾನ ನಿಮಗೆ ಕಾಡುವಂಥದ್ದಿರುತ್ತೆ. ಅನಗತ್ಯವಾದಂತಹ ಕೆಲಸಗಳಿಂದ ಸಮಯ ವ್ಯರ್ಥ ಆಗುತ್ತೆ. ಇದೆಲ್ಲವೂ ಕೂಡ ಮಾನಸಿಕವಾದಂತಹ ಕಿರಿಕಿರಿಗೆ ಕಾರಣ. ಆದರೆ ಏನು ಮಾಡೋದು? ಆ ಒಂದು ರೀತಿಯ ಹವ್ಯಾಸವೋ ಅಭ್ಯಾಸವೋ ಅದು ರಕ್ತಗತವಾಗಿಬಿಟ್ಟಿದೆ ಅನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ತುಂಬ ಒತ್ತಡದ ದಿವಸ, ಆದರೆ ತಾಳ್ಮೆಯಿಂದ ಎಲ್ಲವನ್ನೂ ಕೂಡ ಸರಿದೂಗಿಸಬೇಕಾದಂತಹ ಗುರುತರವಾದ ಜವಾಬ್ದಾರಿ ನಿಮ್ಮ ಮೇಲೆ ಇರುವಂಥದ್ದಾಗುತ್ತೆ. ಮಾನಸಿಕವಾದಂತಹ ನೆಮ್ಮದಿ ಇಲ್ಲದೆ ಇರತಕ್ಕಂತಹದ್ದು, ಜುಗುಪ್ಸೆಗೆ ಕಾರಣವಾಗ್ತಕ್ಕಂಥದ್ದಿದೆ. ವ್ಯಾಪಾರದಲ್ಲಿ ಹಾನಿ ಉಂಟಾಗೋದ್ರಿಂದ ಪರ್ಯಾಯ ವ್ಯವಸ್ಥೆಗೆ ಚಿಂತನೆಯನ್ನು ನಡೆಸ್ತೀರಿ. ಇದರ ಬದಲಾಗಿ ಏನಾದರೂ ಒಂದನ್ನು ಮಾಡಬೇಕು ಅನ್ನುವಂಥದ್ದು. ತಂದೆಯವರಿಂದ ಉತ್ತಮವಾದಂತಹ ಸಲಹೆ ಮತ್ತು ಹಣದ ಸಹಾಯ ಇದೆರಡೂ ಕೂಡ ಸಿಕ್ಕುವಂಥದ್ದು. ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಸಂಬಂಧಿಕರಿಂದ ಹಣಕ್ಕೋಸ್ಕರವಾಗಿ ಒತ್ತಾಯ ಬರಬಹುದು. ಯಾವುದೋ ಸಮಸ್ಯೆಯಲ್ಲಿದ್ದೀವಿ, ಸ್ವಲ್ಪ ಹಣದ ಸಹಾಯವನ್ನು ಮಾಡಿ ನಂತರದಲ್ಲಿ ಅದನ್ನು ತೀರಿಸ್ತೀವಿ ಅಂತಲೋ ಅಥವಾ ಹಣವನ್ನು ಕೇಳುವಂಥದ್ದೋ, ಒಟ್ಟಾರೆ ಈ ರೀತಿಯ ಒತ್ತಡ ನಿಮಗೆ ಬರುವಂಥದ್ದಾಗತ್ತೆ. ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ, ಅರಳಿ ಮರಕ್ಕೆ 12 ಪ್ರದಕ್ಷಿಣೆಯನ್ನು ಮಾಡಿ, ಆ ಪ್ರದಕ್ಷಿಣೆಯನ್ನು ಮಾಡುವಾಗ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೇ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಎಂಬುದಾಗಿ ಹೇಳ್ತಾ ಪ್ರದಕ್ಷಿಣೆಯನ್ನು ಮಾಡಿ ಶುಭವಾಗಿ.